ಜಿಲ್ಲೆ ಮತ್ತು ರಾಜ್ಯದಲ್ಲಿ 1995ರ ನಂತರ ಆರಂಭವಾದ ಕನ್ನಡ ಮಾಧ್ಯಮದ ಖಾಸಗಿ ಶಾಲೆಗಳು ಹಾಗೂ ಕಾಲೇಜುಗಳಿಗೆ ವೇತನ ಅನುದಾನ ನೀಡುವಂತೆ ಆಗ್ರಹಿಸಿ ಇಂದು ಬಳ್ಳಾರಿಯಲ್ಲಿ ಇದೇ ಮಾರ್ಚ್ 12ರಂದು ನಗರದಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಅಖಿಲ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘದ ನೇತೃತ್ವದಲ್ಲಿ ಡಿಸಿ ಕಚೇರಿ ಎದುರು ಆಡಳಿತ ಮಂಡಳಿ ಸದಸ್ಯರು, ಶಿಕ್ಷಕರು, ಸಿಬ್ಬಂದಿ ವರ್ಗದವರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಬಳಿಕ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಸಲ್ಲಿಸಲಾಗಿದ್ದು, ಸಂಘದ ಜಿಲ್ಲಾಧ್ಯಕ್ಷ ರಾಮ್ ಮೋಹನ್ ಮಾತನಾಡಿದ್ದು, 1995ರಿಂದ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಳಿಸಿಕೊಂಡು ಬಂದಿದ್ದರೂ ಸರ್ಕಾರದಿಂದ ವೇತನ ಅನುದಾನ ದೊರಕಿಲ್ಲ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಬಜೆಟ್ನಲ್ಲಿ ಅನುದಾನ ಕುರಿತು ಯಾವುದೇ ಪ್ರಸ್ತಾಪ ಇಲ್ಲದಿರುವುದು ಶಿಕ್ಷಣ ಸಂಸ್ಥೆಗಳನ್ನು ಸಂಕಷ್ಟಕ್ಕೆ ದೂಡಿದೆ ಎಂದು ಅವರು ಆರೋಪಿಸಿದ್ದು, ನಂತರ ಮಾತನಾಡಿದಂತಹ ರಾಜ್ಯ ಉಪಾಧ್ಯಕ್ಷ ಎಂ ಮೌಲಾಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಶಿಕ್ಷಣ ಬೆಳವಣಿಗೆಯಲ್ಲಿ ಖಾಸಗಿ ಶಾಲೆಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತಿವೆ. ಸರ್ಕಾರ ತಕ್ಷಣವೇ ಅನುದಾನ ನೀಡುವ ಮೂಲಕ ಕನ್ನಡ ಮಾಧ್ಯಮ ಶಾಲೆಗಳ ಉಳಿವಿಗೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ಹೋರಾಟವನ್ನು ತೀವ್ರಗೊಳಿಸುವುದಾಗಿ ಸಂಘ ಎಚ್ಚರಿಕೆಯನ್ನು ನೀಡಿದೆ. ಬ್ಯೂರೋ ರಿಪೋರ್ಟ್, ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಅಖಿಲ ಕರ್ನಾಟಕ ಅನುದಾನ ಖಾಸಗಿ ಸಂಘ ಒಕ್ಕೂಟ ಬೆಂಗಳೂರು ವತಿಯಿಂದ ಬಳ್ಳಾರಿ ಜಿಲ್ಲಾಧ್ಯಕ್ಷರಾಗಿ ಮಾತಾಡ್ತಿದ್ದೀವಿ ಸರ್. ಈಗಾಗಲೇ ನಮ್ಮ ಉಪಾಧ್ಯಕ್ಷ ಮಾತಾಡ್ದಂಗೆ ಕನ್ನಡ ಶಾಲೆಗಳು ಅನುದಾನ ಕೊಡ್ತಾ ಇಲ್ಲ. ಅದೇ ರೀತಿ ಕೆಲವು ವರ್ಷಗಳಿಂದ RTಯನ್ನು ಬಂದ್ ಮಾಡಿದ್ದಾರೆ ಸರ್. ಬಂದ್ ಮಾಡಿದ್ರೆ ಅವರ ಹಂತದಲ್ಲಿ ಚಾಲೂ ಇದೆ. ಶಾಲೆಗಳ ಒಂದು ನಿಯಮವನ್ನು ಸರಳೀಕರಣ ಮಾಡಿಕೊಂಡು ಅವರು ತಮಗೆ ಅನುಕೂಲವಾದ ರೀತಿಯಲ್ಲಿ ಮಾಡಿಕೊಂಡು RTಯನ್ನು ಬಂದ್ ಮಾಡಿದ್ದಾರೆ. ಅದು ಮತ್ತೆ ಮರುಚಾಲನೆ ಮಾಡಬೇಕು ಸರ್. ಬೇರೆ ರಾಜ್ಯಗಳಲ್ಲಿ ಆಲ್ರೆಡಿ ಮರುಚಾಲನೆ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಚಾಲನೆ ಮಾಡಿ ಇಲ್ಲಿರುವಂತಹ ಬಡ ಮಕ್ಕಳಿಗೆ ಅನುಕೂಲ ಆಗಬೇಕು. ಜೊತೆಗೆ ನಮಗೆ ರಿನ್ಯೂವಲ್ ಸಮಸ್ಯೆ ಒಂದು ಬಹಳ ಇದೆ ಸರ್. ತುಂಬಾ ತೊಡಕುಗಳನ್ನ ಹಾಕಿ ಪ್ರತಿ ವರ್ಷ ನಮಗೆ ಒಂದೊಂದು ಪನಿಷ್ಮೆಂಟ್ ಸರ್. ಶಾಲೆಯಿಂದ ಒಂದು 2 ತಿಂಗಳು ಒಬ್ಬ ಹೆಡ್ ಮಾಸ್ಟರ್ ಅದೇ ಕೆಲಸಕ್ಕಾಗಿ 6 ಕೆಲಸಕ್ಕಾಗಿ ಹೋಗುವಂತ ಪರಿಸ್ಥಿತಿ ಬಂದಿದೆ. ಅದನ್ನು ಸರಳೀಕರಣಗೊಳಿಸು ಅಂತ ಹೇಳಿದ್ರು ಈಗಾಗಲೇ. ಬಟ್ ಇದುವರೆಗೆ ಯಾವ ನಿಯಮಾವಳಿ ಬಂದಿಲ್ಲ. ಆದಷ್ಟು ಬೇಗ RR ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಯಾವುದು ಅಮೂಲ್ಯವಾಗಿದೆ ಅವು ಮಾತ್ರ ಉಳಿಸಿಕೊಂಡು ಉಳಿದು ಎಲ್ಲವನ್ನು ಸಡಿಗಳನ್ನು ಮಾಡಿಸಿ ನಮಗೆ ಎಲ್ಲ ಖಾಸಗಿ ಶಾಲೆಗಳಿಗೆ ಒಳ್ಳೇದು ಮಾಡಲಿ ಅಂತ ಬಯಸ್ತಾ ಇದ್ದೀವಿ. ಅದೇ ರೀತಿ RT ಅಮೌಂಟ್ ಇನ್ನೂ ಬರ್ತಾ ಇಲ್ಲ ಸರ್. RT ಅಮೌಂಟ್ ಕೆಲವು ಶಾಲೆ ಇನ್ನೂ ಬಹಳ 2-3 ವರ್ಷಗಳಿಂದ ಬಂದ ಎಲ್ಲ ಶಾಲೆಗಳಿದ್ದಾವೆ. ಮುಂದೆ ಈ ಎಲ್ಲ ಬೇಡಿಕೆಗಳು ಇಟ್ಟಿದ್ದೀವಿ ಸರ್. ಇವತ್ತು ಆಗಲೇ ಇಡೀ ಕರ್ನಾಟಕದಂತ ಉಗ್ರ ಹೋರಾಟ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ವಿ. ಅಖಿಲ ಕರ್ನಾಟಕ ರಾಜ್ಯ ಆಡಳಿತ ಮಂಡಳಿಗಳ ಸಂಘ ಬೆಂಗಳೂರು ರಾಜ್ಯ ಉಪಾಧ್ಯಕ್ಷರಿದ್ದೀವಿ. ಈ ಒಂದು 1995ರಿಂದ ಪ್ರಾರಂಭವಾದಂಥ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಸರ್ಕಾರ ಅನುದಾನ ಕೊಡ್ತಾ ಇಲ್ಲ. 30 ವರ್ಷಗಳಿಂದ ಸತತವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಬೇಡಿಕೆ ಸಲ್ಲಿಸ್ತಾನೆ ಇದ್ದೀವಿ. ಆದರೆ ನಮಗೆ ಯಾವುದೇ ರೀತಿಯಿಂದ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಸರ್. ಆದ್ದರಿಂದ ಇವತ್ತು ಇಡೀ ರಾಜ್ಯದಲ್ಲಿ ಕನ್ನಡ ಶಾಲೆಗಳನ್ನು ಬಂದ್ ಮಾಡಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಎಲ್ಲ ಜಿಲ್ಲೆಗಳಲ್ಲಿ ಸಹ ಕೊಡ್ತಾ ಇದ್ದೀವಿ. ಎಲ್ಲ ಕನ್ನಡ ಪರ ಸಂಘಟನೆಗಳು, ಹೋಟೆಲ್ ನಾಗರಾಜ್ ಸರ್ ಅವರೆಲ್ಲ ಸೇರಿಸಿ ಇವತ್ತು ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಾವು ಇವತ್ತು ಕನ್ನಡ ಶಾಲೆಗಳಿಗೆ ಅನುದಾನ ಕೊಡಲೇಬೇಕು. ಕೊಟ್ಟರೆ ಮಾತ್ರ ಕನ್ನಡ ಶಾಲೆಗೆ, ಕನ್ನಡ ಭಾಷೆಗೆ ಒಂದು ಗೌರವ ಕೊಟ್ಟಂಗಾಗ್ತದೆ. ಹಾಗಾಗಿ 30 ವರ್ಷಗಳಿಂದ ನಮ್ಮ ಬೇಡಿಕೆ ಇದೆ. ಈ ಬೇಡಿಕೆಯನ್ನು ಈಡೇರಿಸಬೇಕಂತ ನಾನು ಕೇಳ್ತಾ ಇದ್ದೀನಿ. ಕನ್ನಡ ಮಾಧ್ಯಮ ಶಾಲೆಗಳಿಗೆ ತಾರತಮ್ಯ ಮುಕ್ಕಾಲು ಭಾಗ ಮಾಡ್ತಾ ಇದೆ. ಬರೀ ಇಂಗ್ಲಿಷ್ ಮಾಧ್ಯಮಗಳ ಶಾಲೆ KP ಶಾಲೆ ತೆರಿತಾ ಇದೆ. ಕನ್ನಡ ಶಾಲೆಗಳನ್ನ ಮಾರಾಟ ಮಾಡ್ತಾ ಇದೆ. ಕನ್ನಡ ಎಂಬುದು ಬೇಕಾಗಿಲ್ಲ ಸರ್ಕಾರಕ್ಕೆ. ಬರೀ ಇಂಗ್ಲಿಷ್ಗೆ ಹೆಚ್ಚಿನ ಒತ್ತು ಕೊಡ್ತಾ ಇದೆ. ಆದ್ರಿಂದ ನಮ್ಮ ಕನ್ನಡ ಶಾಲೆ ಉಳಿಬೇಕು, ಈ ಕನ್ನಡ ಭಾಷೆ ಬೆಳಿಬೇಕು. ನಾವು ಕನ್ನಡಿಗರು ಎಲ್ಲರೂ ಕನ್ನಡನ ಮಾತಾಡ್ತಕ್ಕಂಥ ಒಂದು ಸ್ಥಿತಿಗೆ ಇವತ್ತು ನಿರ್ಮಾಣ ಆಗ್ತಾ ಇಲ್ಲ. ಬರೀ ಇಂಗ್ಲಿಷ್ ಎಲ್ಲೆಲ್ಲಿ ಹೋದ್ರೂ ಇಂಗ್ಲಿಷ್ ಆಗ್ತದೆ. ಆದ್ರಿಂದ ಇವತ್ತು ಕನ್ನಡ ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ತಾ ಇದ್ದಾರೆ. ಮತ್ತೆ ಕನ್ನಡ ಶಾಲೆ ಉಳಿಬೇಕು, ಬೆಳಿಬೇಕಂತಂದ್ರೆ ಇವತ್ತು ಸರ್ಕಾರದಿಂದ ನಮ್ಗೆ ಏನಾದರೂ ಸಹಾಯಧನ ಬೇಕಾಗ್ತದೆ. ನಾವು ಕಲ್ಯಾಣ ಕರ್ನಾಟಕ ಕನ್ನಡ ಮಾಧ್ಯಮ ಅನುದಾನ ರಹಿತ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟದ ಗೌರವಾಧ್ಯಕ್ಷ. ನನ್ನ ಹೆಸರು ತಾಂಡವ್ ಕೃಷ್ಣ. ನಾವು ಸುಮಾರು ವರ್ಷದಿಂದ ಕನ್ನಡ ಭಾಷೆಗಾಗಿ, ಕನ್ನಡದ ಒಳಿತಿಗಾಗಿ ಹಲವಾರು ಕನ್ನಡ ಮಾಧ್ಯಮ ಶಾಲೆಗಳು ಆಂಗ್ಲ ಮಾಧ್ಯಮಕ್ಕೆ ಪರಿವರ್ತನೆ ಆಗದೆ ಕನ್ನಡದ ಮೇಲಿನ ಅಭಿಮಾನದಿಂದ ಕನ್ನಡವನ್ನು ಉಳಿಸ್ಕೊಂಡು ಬಂದಿದ್ದಾವೆ. ಇವತ್ತು ಗುಡಿ ಕೈಗಾರಿಕೆಗಳು ನಮ್ಮ ದೇಶವನ್ನು ನಿಜವಾಗಿ ಕಾಪಾಡುವಂಥವು, ಅವು ನಶಿಸಿ ಹೋಗ್ತಾ ಇದ್ದಾವೆ. ಅದೇ ರೀತಿ ಕನ್ನಡದ ಪ್ರತಿಭೆಗಳನ್ನು ರಕ್ಷಿಸುವಲ್ಲಿ ಕನ್ನಡ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಅಂತಹ ಪ್ರತಿಭೆಗಳಿಗೆ ಇಲ್ಲಿ ಯಾವುದೇ ಮಾನ್ಯತೆ ಇಲ್ಲ. ಅದಕ್ಕಾಗಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನವನ್ನು ಕೊಡಬೇಕು ಅನ್ನೋದೇ ನಮ್ಮ ಒತ್ತಾಯ. ಇದು ಸೂರ್ಯ ನ್ಯೂಸ್ ಕನ್ನಡ.